ಮೊದಲಿಗೆ ಕಾರವಾರದ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ನೋಡಿ, ಕಾರವಾರದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸ ಹೆಂಗಿತ್ತು ಅಂತಂದ್ರೆ ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ. ತರಕಾರಿ ಮಾರೋದಕ್ಕೆ ಹೊರಟಿದ್ದವರು ಅವರೆಲ್ಲರೂ, ಆದರೆ ಸೇರಿದ್ದು ಮಸಣ. ತರಕಾರಿ ತುಂಬಿದ್ದ ಲಾರಿ ಪಲ್ಟಿ ಆಯಿತು. ಅದರ ಪರಿಣಾಮ 10ಕ್ಕಿಂತ ಜಾಸ್ತಿ ಜನನೇ ಸಾವನ್ನಪ್ಪಿದ್ದಾರೆ ಅನ್ನೋ ವರದಿ ಆಗ್ತಾ ಇದೆ. ಈ ಲಾರಿಲಿ 20ಕ್ಕಿಂತ ಹೆಚ್ಚು ಜನರು ಪ್ರಯಾಣ ಬೆಳೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಿದೆ. ಇನ್ನುಳಿದವರು ಗಂಭೀರವಾಗಿ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಲ್ಲಾಪುರ ಹೆದ್ದಾರಿ ಗುಳ್ಳಾಪುರ ಗ್ರಾಮದಲ್ಲಾಗಿರೋ ದುರಂತ ಇದು. ತರಕಾರಿ ತುಂಬಿತ್ತು, ಅದರಲ್ಲಿ ಒಂದು 25-30 ಜನ ಬೇರೆ ಇದ್ರಂತೆ. ಓವರ್ಲೋಡು, ಅಷ್ಟಲ್ಲದೆ ಓವರ್ ಸ್ಪೀಡು, ವೇಗವಾಗಿ ಹೋಗ್ತಾ ಇದ್ದಂತೆ ಈ ತರಕಾರಿ ಲಾರಿಗೆ ಓಡಿಸ್ತಾ ಇದ್ದವನು. ಮೃತರು ಹಾವೇರಿ ಜಿಲ್ಲೆಯ ಸವಣೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. 45 ವರ್ಷದ ಫಯಾಜ್ ಇಮಾಮ್ ಸಾಬ್, 35 ವರ್ಷದ ವಾಸೀಂ, 24 ವರ್ಷದ ಅಸ್ಲಾಂ, 20 ವರ್ಷದ ಇಜಾಜ್ ಮುಸ್ತಕಾ, ಹಾಗೆ 30 ವರ್ಷದ ಸಾದಿಕ್ ಬಾಷಾ, ಜಿಲಾನಿ, ಗುಲಾಂ, ಇಮ್ತಿಯಾಜ್, ಅಲ್ಫಾಜ್ ಇವರೆಲ್ಲರೂ ಕೂಡ ಮೃತರು. ಈಗ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಗೊಂಡವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನೋಡಿ, ಆಕ್ಸಿಡೆಂಟ್ನ ತೀವ್ರ ಲಾರಿ ಪಲ್ಟಿ ಆಗಿದೆ, ನಜ್ಜುಗುಜ್ಜಾಗಿದೆ. ಕ್ರೇನ್ ಮೂಲಕ ಅದನ್ನು ಎತ್ತುತ್ತಾ ಇದ್ದಾರೆ ಮೇಲಿಗೆ. 25-30 ಜನ ಪ್ರಯಾಣ ಬೆಳೆಸ್ತಾ ಇದ್ರು, ಜೊತೆಗೆ ತರಕಾರಿ ಬೇರೆ ತುಂಬಿಕೊಂಡಿದ್ರು. ಅದು ಅಷ್ಟು ಇದ್ರೂ ಕೂಡ ಓವರ್ ಸ್ಪೀಡಲ್ಲಿ ಬಂದಿದ್ದಾನೆ. ಇದು ಅರೌಂಡ್ 3 ಗಂಟೆಯಿಂದ 3:15 ಆಗಿರೋ ಆಕ್ಸಿಡೆಂಟು. ನಿದ್ದೆಯ ಮಂಪರು ಬೇರೆ ಇರುತ್ತೆ. ಆ ಟೈಮ್ನಲ್ಲಿ ಕಂಟ್ರೋಲಿಗೆ ಸಿಕ್ಕಿಲ್ಲ. ನೋಡಿ ಮೃತದೇಹ. 20ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇದೇ ಆಸ್ಪತ್ರೆಗೆ ಶಿವರಾಮ್ ಹೆಬ್ಬಾರ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಗಾಯಗೊಂಡವರ ಪರಿಸ್ಥಿತಿಯನ್ನು ವಿಚಾರಿಸಿದ್ದಾರೆ, ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅರ್ಬೈಲಲ್ಲಿ ನಡೆದಂಥ ದುರ್ಘಟನೆ ನಿಜಕ್ಕೂ ಕೂಡ ಒಂದು ಕರುಳು ಹಿಂಡತಕ್ಕಂಥ ದೃಶ್ಯ ಇದೆ. ಬಡತನದ ಬೇಗೆಯಲ್ಲಿ ಬದುಕದೇ ಇದ್ದಂಥ ಸವಣೂರಿನ ಕುಟುಂಬ, ಅನೇಕ ಜನ ಬಡವರು, ತರಕಾರಿ ವ್ಯಾಪಾರಿಗಳು, ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತೊಗೊಂಡು ಹೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ 9 ಮಂದಿ ಎಲ್ಲ ಅಲ್ಲೇ ಸ್ಥಳದಲ್ಲೇ ಸಾವನ್ನೀಡಾಗಿದ್ದಾರೆ. ಒಬ್ಬರು ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಹುಬ್ಬಳ್ಳಿಯಲ್ಲಿ ಹಸನಾಗಿದ್ದಾರೆ. 10 ಜನ ಈ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಸ್ಥಳಕ್ಕೆ ಬಂದಿದ್ದೀನಿ. ರಾತ್ರಿಯಲ್ಲೇ SP, DYSP ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯಿಂದ ಕೂಡ ಪೊಲೀಸ್ ಬಂದೋಬಸ್ತಿ ಹಾಕಿದ್ದಾರೆ. ತುರ್ತಾಗಿ ಒಂದು ಅರ್ಧ ಗಂಟೆ ಒಳಗೆ ಪೋಸ್ಟ್ ಮಾರ್ಟಮ್ ಮುಗಿಸಿ ಬಾಡಿಯನ್ನು ಸವಣೂರಿಗೆ ಕಳಿಸ್ತಕ್ಕಂಥ ಎಲ್ಲ ಸಿದ್ಧತೆ ಮಾಡ್ತಾರೆ. ಎಲ್ಲ ಮೃತ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತೀನಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ. ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್ ಬರ್ಗಿ, ಈ ಆಕ್ಸಿಡೆಂಟಲ್ಲಿ ಗಾಯಗೊಂಡವರನ್ನ ಮೀಟ್ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು. ಈ ಸಂದರ್ಭದಲ್ಲಿ ಗಾಯಾಳುಗಳೇನಾದರೂ ಹೇಳ್ಕೊಂಡ್ರ ಅಂತ ಶಿವರಾಮ್ ಹೆಬ್ಬಾರ್ ಅವರ ಹತ್ರ? ಇವತ್ತು ಮುಂಜಾನೆ ಅರಬೈಲ್ತಕ್ಕಂಥ ಘಟನೆಯಲ್ಲಿ ಈಗಾಗಲೇ 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಯಲ್ಲಾಪುರ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರು ಅಧಿಕೃತವಾಗಿ ಅವರು ಈಗಾಗಲೇ ಮಾಧ್ಯಮಕ್ಕೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದು ಅವರನ್ನ ನೋಡಬೇಕಂತ ಈಗಾಗಲೇ ಹೆಬ್ಬಾರ್ ಅವರು ಭೇಟಿಯನ್ನು ಕೊಟ್ಟಿದ್ದು. ಅದರ ಜೊತೆಯಲ್ಲಿ ಈಗಾಗಲೇ ಕೆಲವೇ ಕ್ಷಣಗಳ ಹಿಂದೆ ಶಿಗ್ಗಾವಿ ಶಾಸಕರು ಕೂಡ ಯಲ್ಲಾಪುರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿರುವಂತದ್ದು. ವಿಚಾರಣೆಯನ್ನು ಕೂಡ ಅವರ ಆರೋಗ್ಯ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಇನ್ನು ಗಾಯಗೊಂಡಿರ್ತಕ್ಕಂಥ ಸುಮಾರು 16 ಜನರನ್ನ ಹುಬ್ಬಳ್ಳಿ ಆಸ್ಪತ್ರೆಗೆ ಸಾಗಿಸಲಾಗ್ತಿತ್ತು. ಈ ಆಸ್ಪತ್ರೆಗೆ ಸಾಗಿಸುವಂತ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಹುಬ್ಬಳ್ಳಿ ಆಸ್ಪತ್ರೆಗೆ ಓರ್ವ ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಒಟ್ಟಾರೆ ಈ ಒಂದು ಘಟನೆಯಲ್ಲಿ ಇದುವರೆಗೆ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಮಾಹಿತಿಯನ್ನು ಸಿಕ್ಕಿರುವಂತದ್ದು. ಶೇರ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.